ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ಕೇಳಿರೋ ಭೂತಗಳ ಕಥೆಯಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್. ಈ ಕಥೆನ ನನ್ನ ಫ್ರೆಂಡ್ ನನಗೆ ಹೇಳಿದ್ಲು. ಆದರೆ ನಾನಿಲ್ಲಿ ಯಾವುದೇ ಒರಿಜಿನಲ್ ಹೆಸರನ್ನ ತಗೊಳ್ಳಲ್ಲ. ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಅಂದ್ಕೊಂಡಿರ್ತೀವಿ ದೆವ್ವ ಭೂತಗಳು ಹೊರಗಡೆಯಿಂದ ಮನುಷ್ಯನ ಒಳಗೆ ಸೇರುತ್ತವೆ ಅಂತ. ಆದರೆ ಆ್ಯಕ್ಚುಲಿ ದೆವ್ವ ಭೂತಗಳು ಎಲ್ಲವೂ ನಮ್ಮೊಳಗನೆ ಇರುತ್ತವೆ. ಅದು 2018 ಮೀರಾ ಅನ್ನೋ ನರ್ಸ್ ಆಸ್ಪತ್ರೆಯ ಕ್ವಾರ್ಟರ್ C2ಗೆ ಶಿಫ್ಟ್ ಆಗಿದ್ಲು ಮತ್ತು ಅವಳ ಜೊತೆ ತನ್ನ 4 ವರ್ಷದ ಮಗ ಅವಳ ಜೊತೆನೇ ಇರುತ್ತಿದ್ದ. ಯಾಕೆಂದರೆ ಅವಳು ಸಿಂಗಲ್ ಪೇರೆಂಟ್ ಆಗಿದ್ಲು. ಅಂದು ಒಂದಿನ ರಾತ್ರಿ ಶಿಫ್ಟ್ ಆಗಿತ್ತು. ಅವಳು ತನ್ನ ಮಗು ಜೊತೆ ಒಂದು ವಾರ್ಡ್ನಲ್ಲಿ ಇದ್ಲು. ಸೊ ಫಸ್ಟ್ ಡೇ ಆ ಮಗು ನಿಧಾನವಾಗಿ ಕಾರಿಡಾರ್ ಹತ್ರ ಹೋಗ್ಬಿಟ್ಟು ಅಮ್ಮ ಅವಳು ಮತ್ತೆ ನೋಡ್ತಾ ಇದ್ದಾಳೆ ಅಂತ ಅಂದ. ಆಗ ತಕ್ಷಣ ಮೀರಾ ಗಾಬರಿ ಆದ್ಲು. ನನ್ನ ಮಗ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ಕಾರಿಡಾರ್ ಹತ್ರ ಹೋಗಿ ನೋಡಿದ್ಲು. ಸೊ ಫ್ರೆಂಡ್ಸ್, ಕತೆ ಇಲ್ಲಿಂದ ಶುರು ಆಗುತ್ತೆ. ಮೀರಾ ಎದ್ದು ಕಾರಿಡಾರ್ ಹತ್ರ ಹೋಗಿ ತನ್ನ ಮಗನ ಜೊತೆ ನಿಂತು ನೋಡಿದ್ಲು. ಕೆಳಗಡೆ ಯಾವುದೋ ಒಂದು ಚಿಕ್ಕ ಹುಡುಗಿ ನಿಂತಿದ್ಲು. ಬಿಳಿ ಫ್ರಾಕ್ ಹಾಕೊಂಡು ಕಾಲಿಗೆ ಚಪ್ಪಲಿ ಇಲ್ದೇನೆ ನಿಂತಿದ್ಲು ಮತ್ತು ಅವಳು ಕಣ್ಣು ಮಿಟಿಕಿಸದೇನೆ ನೋಡ್ತಾ ನಿಂತಿದ್ಲು. ಆಗ ಮೀರಾ ಏನೂ ತಲೆ ಕೆಡಿಸ್ಕೊಳ್ದೆ ತನ್ನ ಮಗನ್ನ ಕರ್ಕೊಂಡು ತನ್ನ ವಾರ್ಡ್ಗೆ ಹೋದ್ಲು. ಆ ದಿನ ಏನೂ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಸೇಮ್ ಟೈಮ್ಗೆ ಅವಳು ಮತ್ತೆ ಅಲ್ಲೇ ನಿಂತಿದ್ಲು. ಅಂದರೆ ಸುಮಾರು 9-10 ನಿಮಿಷಕ್ಕೆ ಸರಿಯಾಗಿ ಅವಳು ಕಾಣಿಸ್ತಿದ್ದಳು. ಕಣ್ಣು ಮಿಟಿಗಿಸ್ದೇನೆ ಆ ಕಡೆ ಈ ಕಡೆ ತಿರುಗ್ದೇನೆ ಮತ್ತು ಎಲ್ಲೂ ಹೋಗ್ದೇನೆ 9-17 ನಿಮಿಷವರೆಗೂ ಅವಳು ಇರ್ತಿದ್ಳು. ಕರೆಕ್ಟಾಗಿ 9-17 ನಿಮಿಷ ಆದಮೇಲೆ ಅಲ್ಲಿಂದ ಅವಳು ಹೋಗ್ಬಿಡ್ತಿದ್ಲು. ಅಂದರೆ ಮಾಯ ಆಗ್ಬಿಡ್ತಿದ್ಲು. ಇದಕ್ಕೆಲ್ಲ ಮೀರಾ ತಲೆಗೆಡಿಸ್ಕೊಂಡಿದ್ದಿಲ್ಲ. ಒಂದಿನ ಮೀರಾ ಮಗ ಬಿಡಿಸಿದ ಚಿತ್ರ ನೋಡಿ ಅವಳು ಬೆಚ್ಚಿಬಿದ್ಲು. ಆ ಚಿತ್ರದಲ್ಲಿ ಮೀರಾಳ ಮನೆ ಮತ್ತು ಕಾರಿಡಾರ್ ಆ್ಯಂಡ್ ಆ ಹುಡುಗಿ ಕೂಡ ಅಲ್ಲೇ ಇದ್ಲು. ಈ ಸರ್ತಿ ಆ ಹುಡುಗಿ ಕೆಳಗಡೆ ಅಲ್ಲ, ಅವಳ ಮನೆ ಒಳಗಡೆ ನಿಂತಿದ್ಲು. ಅದು ಆ ಮನೆಯ ಬಾತ್ರೂಮ್ ಮಿರರ್ ಒಳಗೆ ಇತ್ತು. ಮಗ ಹೇಳ್ದ, ಅವಳು ಹೊರಗೆ ನಿಲ್ಲಲ್ಲ ಅಮ್ಮ, ಅವಳು ಯಾವಾಗಲೂ ಒಳಗೆಯಿಂದ ನೋಡ್ತಾ ಇರ್ತಾಳೆ ಅಂತ ಅಂದ. ಇದನ್ನು ಕೇಳಿದ ಮೀರಾ ಶಾಕ್ ಆದ್ಲು. ಒಂದಿನ ರಾತ್ರಿ ಮೀರಾ ಧೈರ್ಯ ಮಾಡಿ ಕೇಳಿದಳು. ಮತ್ತು ಆ ಮಿರರ್ ಮುಂದೆ ನಿಂತು ಅವಳು ನೋಡ್ತಿದ್ದಾಗ ಆ ಚಿಕ್ಕ ಮಗು ಮಿರರಲ್ಲಿ ಕಾಣಿಸ್ತಿತ್ತು. ನಿನ್ನ ಅಮ್ಮ ಎಲ್ಲಿದ್ದಾಳೆ ಅಂತ ಕೇಳಿದ್ಲು. ಆಗ ಆ ಚಿಕ್ಕ ಮಗು ಕೈ ಎತ್ತಿ ತೋರಿಸಿದ್ದು ಮೀರಾಳ ಪ್ರತಿಬಿಂಬಕ್ಕೆ, ಅಂದರೆ ಮೀರಾಗೆ. ಇದನ್ನು ಹೇಳುತ್ತಾ ಆ ಮಗು ನಕ್ಕಳು ಮತ್ತು ಮೀರಾ ಶಾಕ್ ಆದ್ಲು. ಸಡನ್ನಾಗಿ ಮೀರಾ ಆ ಮಿರರ್ಗಳನ್ನೆಲ್ಲ ಮುಚ್ಚಿ ಮತ್ತು ಬಾತ್ರೂಮ್ ಡೋರ್ ಕ್ಲೋಸ್ ಮಾಡಿ ಬಂದ್ಲು. ಆದರೆ ಆ ಮಗು ಹೊರಗಡೆಯಿಂದ ಬಾಗಿಲ ಹತ್ರ ಮತ್ತೆ ನಿಂತಿತ್ತು. ಇದನ್ನು ನೋಡಿದ ಮೀರಾ ಶಾಕ್ ಆದ್ಲು. ಸೊ ಮೀರಾ ಎಲ್ಲ ಕಿಟಕಿಗಳು ಮತ್ತು ಬಾಗಿಲನ್ನು ಮುಚ್ಚಿ ಅವತ್ತೊಂದಿನ ಹೆಂಗೋ ಮ್ಯಾನೇಜ್ ಮಾಡಿದ್ಲು. ಮತ್ತು ನೆಕ್ಸ್ಟ್ ಡೇ ಮೀರಾ ಸ್ವಾಮೀಜಿ ಹತ್ರ ಹೋಗಿ ಇರೋ ವಿಚಾರನ ಎಕ್ಸ್ಪ್ಲೇನ್ ಮಾಡಿದ್ಲು ಮತ್ತು ಇದಕ್ಕೆ ಪರಿಹಾರ ಕೂಡ ಕೇಳಿದ್ಲು. ಆಗ ಸ್ವಾಮೀಜಿ, ನೀನು ಅವಳ ತಾಯಿಯ ಥರ ಕಾಣಿಸ್ತಿದೀಯ ಅಂದರೆ ಅವಳ ಬಗ್ಗೆ ನೀನು ಹುಡುಕ್ಬೇಕು, ಅವಳು ಎಲ್ಲಿಂದ ಬಂದ್ಲು ಅಂತ ನೀನು ತಿಳ್ಕೋಬೇಕು ಅಂತ ಹೇಳಿದರು. ಆಗ ಮೀರಾ ತಡ ಮಾಡದೆ ತಾನು ಕೆಲಸ ಮಾಡ್ತಿದ್ದಂಥ ಹಾಸ್ಪಿಟಲ್ಗೆ ಹೋಗಿ ಇರೋ ಹಳೆ ಫೈಲ್ಗಳನ್ನೆಲ್ಲ ಚೆಕ್ ಮಾಡಿದ್ಲು. ಆ ವಾರ್ಡ್ನಲ್ಲಿ ಯಾರ್ಯಾರು ಯಾವಾಗ ಹುಟ್ಟಿದ್ರು ಅಂತ ಚೆಕ್ ಮಾಡಿದಾಗ ಮೀರಾಗೆ ಶಾಕ್ ಆಯಿತು. ಯಾಕಂದರೆ ಕ್ವಾರ್ಟರ್ C12ನಲ್ಲಿ 6 ವರ್ಷಗಳ ಹಿಂದೆ ಒಬ್ಬ ನರ್ಸ್ ಇದ್ದಳು. ಅವಳ ಮಗಳು ಬಾತ್ರೂಮ್ನಲ್ಲಿ ಒಂಟಿಯಾಗಿ ಸತ್ತಿದ್ದಳು. ಸೊ ಹಾಗೆ ಆ ಚಿಕ್ಕ ಮಗು ಸತ್ತ ಮೇಲೆ ಭೂತ ಆಗಿ ಕಾಣಿಸ್ತಿರಲಿಲ್ಲ ಮತ್ತು ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ. ಆದರೆ ಮೀರಾಳನ್ನ ನೋಡಿದ ತಕ್ಷಣ ಆ ಸತ್ತ ಮಗುಗೆ ಅವಳ ತಾಯಿಯ ನೆನಪಾಗಿತ್ತು. ಈ ವಿಷಯ ತಿಳಿದ ಮೀರಾ ಅದಕ್ಕೆ ಬೇಕಾದ ಪೂಜಾ ಎಲ್ಲವನ್ನು ಮಾಡಿದಳು. ಆ ರಾತ್ರಿ ಮೀರಾ ಎಲ್ಲ ಮಿರರ್ಗಳನ್ನು ಮುಚ್ಚಿದಳು ಮತ್ತು 9-10 ನಿಮಿಷಕ್ಕೆ ಯಾರೂ ಕಾಣಿಸಲಿಲ್ಲ ಮತ್ತು ಆಕೆ ನಿಟ್ಟುಸಿರು ಬಿಟ್ಟಳು. ಈಗ ಏನೂ ತೊಂದರೆ ಇಲ್ಲ ಅಂತ ಸುಮ್ಮನೆ ಇದ್ಲು. ಆಗ ಅವಳ ಮಗು ಹಾಸಿಗೆಯಿಂದ ಹೇಳಿತು, ಅಮ್ಮ ಅವಳು ಗಾಬರಿಯಾಗಿದ್ದಾಳೆ,
ಅವಳಿಗೆ ಈಗ ತಾನು ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ಲು. ಇದನ್ನು ಕೇಳಿದ ಮೀರಾ ಗಾಬರಿಯಿಂದ ಮತ್ತೆ ಆ ಮಿರರ್ ಕಡೆಗೆ ಓಡಿದಳು. ಮಿರರ್ ಮೇಲೆ ಹಾಕಿದ್ದಂಥ ಬಟ್ಟೆ ಕೆಳಗಡೆ ಬಿದ್ದಿತ್ತು ಮತ್ತು ಆ ಮಿರರಲ್ಲಿ ಮೀರಾನೇ ಕಾಣಿಸ್ತಿದ್ಲು ಮತ್ತು ಒಂದು ರೆಡ್ ಲೈನ್ ಎಳೆದಿತ್ತು. ಸೊ ಈಗ ಆ ಸತ್ತ ಮಗು ಮಿರರ್ ಒಳಗಡೆ ಇಲ್ಲ, ತನ್ನ ಮಗನ ಒಳಗಡೆ ಇದೆ ಎಂದು ಅವಳಿಗೆ ಗೊತ್ತಾಯಿತು. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ ಕತೆ. ಇದು ಆ್ಯಕ್ಚುಲಿ ನಿಜವಾಗಿ ನಡೆದಿರೋ ಘಟನೆ. ಬಟ್ ಇಲ್ಲಿ ಯಾರ ಹೆಸರನ್ನು ನಾನು ತಗೊಳಕ್ಕಾಗಲ್ಲ. ಪಾರ್ಟ್ 2 ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಪಾರ್ಟ್ 2 ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್.